ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ವಿಡಿಯೋ ಅಂದರೆ ಅದು ಗೃಹಲಕ್ಷ್ಮಿ ಬಗ್ಗೆ. ಯಾರಿಗೆಲ್ಲ ಸಿಕ್ಕಿದೆ ಅಂತ ನಾನು ಕಮೆಂಟ್ ಮಾಡೋಕ್ಕೆ ಹೇಳಿದ್ದೆ, ಯಾರಿಗೆಲ್ಲ ಬಂದಿಲ್ಲ ಅವರು ಸಹ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ವೀಕ್ಷಕರೇ, ಈಗಾಗಲೇ ನಾನು ಹೇಳಿದ್ದೆ 4 ಡೇಸಲ್ಲಿ ಎಲ್ಲರಿಗೂ ಬರ್ತಾ ಇದೆ ಅಂತ. ಮೊನ್ನೆಯಷ್ಟೇ 9 ಜಿಲ್ಲೆಗಳೇನಿದೆ ಅವರಿಗೆ ಈ ಒಂದು ಹಣ ಏನಿದೆ, ಗೃಹಲಕ್ಷ್ಮಿ ಹಣ ಏನಿದೆ ಕೇವಲ 2,000 ಮಾತ್ರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. 4,000 ಅಂತ ನಾನು ಹೇಳಿದ್ದೆ, 4,000 ಅಂತ ನಾನು ಹೇಳಿದ್ದೆ, ಆದರೆ ಕೇವಲ 2,000 ಮಾತ್ರ ಬಂದಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹಾಗಿದ್ರೆ ಬಾಕಿ ಇರೋ ಜಿಲ್ಲೆಗಳಿಗೆ ಯಾವಾಗ ಬರ್ತದೆ ಅಂತ ಹೇಳ್ತಾ ಇದೆ, ನಾನು ಕಾಯ್ತಾ ಇದ್ದೆ ಅಷ್ಟೇ ವಿಡಿಯೋ ಮಾಡೋದಕ್ಕೋಸ್ಕರ. ಹಾಗಿದ್ರೆ ವೀಕ್ಷಕರೇ, ಈಗ ಸಿಕ್ಕಿದ ಮಾಹಿತಿಯ ಮೇರೆಗೆ ಇನ್ನೂ ಉಳಿದಿರುವ 6 ಜಿಲ್ಲೆಗಳಿಗೆ, ಕೇವಲ 6 ಜಿಲ್ಲೆಗಳಿಗೆ ಮಾತ್ರ ಈಗ ಈ ಒಂದು 2,000 ಕೂಡ ಈಗ ಕಳಿಸಿದ್ದಾರೆ ವೀಕ್ಷಕರೇ. ಹಾಗಿದ್ರೆ ಕಳೆದ ವೀಡಿಯೋದಲ್ಲಿ ಯಾರಿಗೆಲ್ಲ ಸಿಕ್ಕಿಲ್ಲ, ನಾನು ತುಂಬ ಪುನಃ ಒತ್ತಿ ಹೇಳ್ತಾ ಇದ್ದೇನೆ. ಯಾರಿಗೆಲ್ಲ ಈ ಒಂದು ಹಣ ಬರ್ತಾ ಇಲ್ವೋ, ಖಂಡಿತವಾಗ್ಲೂ ಅದು ನಿಮ್ಮ ಡಾಕ್ಯುಮೆಂಟ್ಸ್ ಆಗಲಿ ಅಥವಾ ಆಧಾರ್ ಮತ್ತು ರೇಷನ್ ಕಾರ್ಡ್ ಲಿಂಕಿಂಗ್ ಆಗಿರ್ಬೋದು, KYC ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಆಗಿರ್ಬೋದು, ಇದೇನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗಿಯೂ ಈಗಲೇ ಕೂಡಲೇ ಹೋಗಿ ಅದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾನೆ ಇದ್ದೆ. ಬಿಕಾಸ್ ಏನಂದರೆ ಈ ಒಂದು ಪ್ರಾಬ್ಲಮಿಂದ ನಿಮಗೆ ನಿಮ್ಮ ಒಂದು ಹಣ ಏನಿದೆ ಅದು ನಿಮ್ಮ ಅಕೌಂಟ್ಗೆ ಬೀಳ್ತಾ ಇಲ್ಲ. ಹಾಗಿದ್ದರೆ ವೀಕ್ಷಕರೇ, ಇದು ನೀವು ಸೀರಿಯಸ್ ಆಗಿ ತಗೋಬೇಕಾದ ಒಂದು ವಿಷಯ. ಬಿಕಾಸ್ ನೀವು ಹೋಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿದೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಫಸ್ಟ್. ಬಂದಿಲ್ಲ ಅಂದರೆ ನಿಮ್ಮ KYC ಮಾಡಿದ್ದೀರಾ, ಇಲ್ಲ ನಿಮ್ಮ ರೇಷನ್ ಕಾರ್ಡ್ ಏನಿದೆ ಅದು ಲಿಂಕ್ ಆಗಿದೆಯಾ, KYC ಯೋ ಕಸ್ಟಮರ್ಸ್ ಮಾಡ್ಕೊಂಡಿದ್ದೀರಾ, ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಅನ್ನೋದನ್ನ ನೀವು ಖಂಡಿತವಾಗಿ ಚೆಕ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಈ ಒಂದು ಪ್ರಾಬ್ಲಮ್ಸ್ ಈಗ ಅರೈವ್ ಆಗ್ತಿದೆ ವೀಕ್ಷಕರೇ. ನೀನು ಪೋಸ್ಟ್ ಆಫೀಸಲ್ಲಿ ಯಾರಿಗೆಲ್ಲ ನಿಮ್ಮ ಅಕೌಂಟ್ ಇದೆ ಅವ್ರು ಖಂಡಿತವಾಗ್ಲೂ ನೀವು ಹೋಗಿ ನಿಮ್ಮ ಒಂದು ಹೆಬ್ಬೆ ಡೇಟ್ಸ್ ಎಲ್ಲ ಹಾಕ್ಕೊಂಡಿದ್ದೀರಾ, ಏನು ವಿದ್ಯಾಭ್ಯಾಸ ಯಾರಿಗೆಲ್ಲ ಇಲ್ವೋ, ಯಾರೆಲ್ಲ ಅಪ್ರಾಪ್ತರಾಗಿದ್ದೀರಾ, ನೀವು ಪ್ಲೀಸ್ ಹೋಗಿ ನಿಮ್ಗೆ ಯಾರಾದರೂ ತಿಳಿದಿರುವವರು ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗಿ ಅದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮ್ಮ ಹಣ ಎಲ್ಲಾದರೂ ಪೋಲಾಗ್ತಿದೆಯಾ ಅಥವಾ ನಿಮ್ಮ ಹಣ ಬಂದಿದ್ದು ನಿಮಗೆ ಸಿಗ್ತಾ ಇಲ್ವಾ ಅನ್ನೋದನ್ನ ನೀವು ಒಂದ್ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಈಗಷ್ಟೇ 9 ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ರು 2,000 ರೂಪಾಯಿ. ಯಾರಿಗೆಲ್ಲ ಬಂದಿಲ್ಲ, ಸರ್ವರ್ ಬ್ಯುಸಿ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದಕ್ಕೆ. ಸೊ ಕೆಲವರಿಗೆ ಬಂದಿದೆ ಅಂತ ನನಗೆ ಈಗ ಸಿಕ್ಕಿದ ಮಾಹಿತಿ ಮೇರೆಗೆ ನಾನು ಹೇಳ್ತಾ ಇದ್ದೇನೆ. 9 ಜಿಲ್ಲೆಗಳಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಬಿಟ್ಟು ಬಾಕಿ ಜಿಲ್ಲೆಗಳಿಗೆ ಸಿಕ್ಕಿದೆ. ಈಗಾಗಲೇ ಸಿಕ್ಕಿರೋ ಮಾಹಿತಿ ಮೇರೆಗೆ ಈಗ ಕೇವಲ 6 ಜಿಲ್ಲೆಗಳಿಗೆ ಮಾತ್ರ ಒಂದು 2,000 ರೂಪಾಯಿ ಏನಿದೆ ಈಗಾಗಲೇ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಸೊ ಯಾವುದೆಲ್ಲ ಜಿಲ್ಲೆಗಳು ಅಂತ ನೋಡೋಣ ಬನ್ನಿ. ಮಂಡ್ಯ, ಉಡುಪಿ, ಉತ್ತರ ಕನ್ನಡ, ಬಳ್ಳಾರಿ, ಹಾಸನ, ಯಾದಗಿರಿ ಸೇರಿದಂತೆ 6 ಜಿಲ್ಲೆಗಳಿಗೆ ಮಾತ್ರ ಈಗಷ್ಟೇ ಒಂದು 2,000 ರೂಪಾಯಿ ಏನಿದೆ ಅದನ್ನು DBT ಮೂಲಕ ಕಳಿಸಲಾಗಿದೆ ವೀಕ್ಷಕರೇ. ಹಾಗಿದ್ರೆ ಯಾರಿಗೆಲ್ಲ ಬಂದಿದೆ ಅಥವಾ ಬಂದಿಲ್ಲ ಅಂತ ಕಮೆಂಟ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಈ ಒಂದು ವಿಷಯ KYC ಏನಿದೆ ಅಥವಾ ಲಿಂಕಿಂಗ್ ಏನಿದೆ, ಆಧಾರ್ ಕಾರ್ಡ್ ಲಿಂಕಿಂಗ್ ಏನಿದೆ ಅಥವಾ ನಿಮ್ಮ ಹೆಬ್ಬೆಟ್ಟಿನ ವಿಷಯ ಏನಾದರೂ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ವಿಷಯ ಏನಾದರೂ ಇರ್ಬೋದು, ಈ ಎಲ್ಲ ಒಂದು ವಿಷಯಗಳನ್ನ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಏನಾದರೂ ಒಂದು ತಪ್ಪಿದ್ರೆ, ನಿಮಗೆ ಒಂದು ಚಿಕ್ಕ ಮೈನ್ಯೂರ್ ಮಿಸ್ಟೇಕ್ ಇದ್ದರೂ ಸಹ ನಿಮಗೆ ಈ ಒಂದು 2,000 ರೂಪಾಯಿ ನಿಮ್ಮ ಖಾತೆಗೆ ಇನ್ನೂ ಮುಂದೆ ಬೀಳುವುದಿಲ್ಲ. ಹಾಗಿದ್ದರೆ ಏನಾದರೂ ಒಂದು ಚಿಕ್ಕ ಮಿಸ್ಟೇಕ್ಸ್ ಇದ್ದರೂ ಸಹ ಅದನ್ನು ಪಟ್ಟ ಅಂತ ಸರಿ ಮಾಡ್ಕೊಳ್ಳಿ ವೀಕ್ಷಕರೇ. ಹೀಗೆ ಇಷ್ಟೇ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇನ್ನು ಮಿಕ್ಕಿರುವ ಜಿಲ್ಲೆಗಳೇನಿದೆ ಅವುಗಳಿಗೆ ಇನ್ನಷ್ಟೇ ಒಂದು 4-5 ದಿನಗಳಲ್ಲಿ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಹಾಗಿದ್ರೆ ಕಳಿಸಿದಾಗ ನಾನು ವಿಡಿಯೋ ಸಹ ಮಾಡ್ತೇನೆ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿದೆ. ಯಾರಿಗೆಲ್ಲ ಬಂದಿದೆ ಅಮೌಂಟ್ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಹಾಗಿದ್ರೆ ಅಲ್ಲಿ ತನಕ ನೋಡೋಣ. ಸಿ ಯು ಸೂನ್. ಧನ್ಯವಾದಗಳು ವೀಕ್ಷಕರೇ.